ಇದು ಒಂಥರ ಜಾತಿ ಮೀನು, ಸಣ್ಣ ಮೀನು, ಚೆನ್ನಾಗಿರ್ತದೆ. ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರ್ತದೆ. ಜೊತೆಗೆ ರಾಗಿ ಮುದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ಯಾವಾಗಲೂ. ಮೀನು ಇದು ತುಂಬ ಚೆನ್ನಾಗಿರ್ತದೆ. ಇದನ್ನ ಸಾಂಬಾರು ಮಾಡೋದಕ್ಕಿಂತ ರೋಸ್ಟ್ ಮಾಡ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರ್ತದೆ. ಸಣ್ಣ ಮೀನು ಒಳ್ಳೆ ಉಪ್ಪು ಖಾರ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ತಿಂತಾ ಇದ್ರೆ ಬಾಯಲ್ಲಿ ನೀರು ಬರಬೇಕು ಹಂಗಿರ್ತದೆ. ತುಂಬ ಚೆನ್ನಾಗಿರ್ತದೆ. ಮಾಡ್ತೀನಿ, ತಿಂತೀನಿ, ತೋರಿಸ್ತೀನಿ. ನನ್ನ ಮೊಮ್ಮಗ ಇವನು. ಇದು ಒಂಥರ ಜಾತಿ ಮೀನು, ಸಣ್ಣ ಮೀನು, ಚೆನ್ನಾಗಿರ್ತದೆ. ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರ್ತದೆ. ಜೊತೆಗೆ ರಾಗಿ ಮುದ್ದೆ ಇಲ್ಲ ಅಂದರೆ ಆಗೋದು. ಮೀನು ಸಾಂಬಾರು ರಾಗಿ ಮುದ್ದೆ ತುಂಬ ಅದ್ಭುತವಾಗಿ ಆಗ್ತಾ ಇದೆ. ಊಟ ಮಾಡೋಣ ನೋಡಿ. ಇದು ಒಂಥರ ಜಾತಿ ಮೀನು, ಸಣ್ಣ ಮೀನು, ಚೆನ್ನಾಗಿರ್ತದೆ. ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರ್ತದೆ. ಜೊತೆಗೆ ರಾಗಿ ಮುದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ಯಾವಾಗಲೂ. ಊಟ ಮಾಡ್ತಾನೆ ಇರಬೇಕು. ಅದು ನಮ್ಮೊಂದು ಹವ್ಯಾಸ. ತಿಂತಾ ಇರೋದೆ ರಾಗಿ ಮುದ್ದೆ, ಮೀನು ಸಾಂಬಾರು ಇಟ್ಟು ಮೀನು ಸ್ವಲ್ಪ. ಇದು ಸಣ್ಣ ಮೀನು, ಮುಳ್ಳು ಜಾಸ್ತಿ, ಆದರೂ ಟೇಸ್ಟಿಯಾಗಿರ್ತದೆ. ಇವತ್ತು ನಮ್ಮನೆ ಶ್ರೀಮತಿಯವರು, ನಮ್ಮ ಮಂಜುಳವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗಾಗಿ ಮಾಡಬೇಕಷ್ಟೇ, ಮಾಡಬೇಕು, ತಿಂತಾ ಇರಬೇಕು, ಉಣ್ತಾ ಇರಬೇಕು. ಏನಂತೀರಾ? ರಾಗಿ ಮುದ್ದೆ ಸೂಪರ್. ವಾ. ಇದು ಒಂಥರ ಜಾತಿ ಮೀನು, ಸಣ್ಣ ಮೀನು, ಚೆನ್ನಾಗಿರ್ತದೆ. ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರ್ತದೆ. ಜೊತೆಗೆ ರಾಗಿ ಮುದ್ದೆ ಇಲ್ಲ ಅಂದರೆ ಆಗ